ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಸನಾತನಿ. ಅರೆ ವೀಕ್ಷಕರೇ, ನಿಮ್ಗೇನಾದರೂ ಕಾಣಿಸಿದ್ರಾ? ಅದೇ ರೀ, ಅವರು ಕಂಡಲ್ಲಿ ಎಲ್ಲ ನಂದೊಂದಿರ್ಲಿ ಅಂತ ಹೇಳ್ತಾರಲ್ವಾ, ಅವರೇ. ಪಹಲ್ಗಾಮ್ ದಾಳಿ ಆದಾಗ ಮೋದಿಜಿ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿದ್ರಲ್ಲ, ಅವರೇ ಕಣ್ರಿ. ಅಪ್ಪನ ಹೆಸರಲ್ಲಿ ಅಲಕ್ ಪುಲುಕ್ ಅಂತ ಗೆದ್ದವರು ಎಲ್ಲೋದ್ರಪ್ಪ ಅಂತ ಹುಡುಕ್ತಾ ಇದ್ವಿ. ಇವತ್ತು ನಮ್ಮ ಕಣ್ಣಿಗೆ ಬಿದ್ರು. ರಾಹುಲ್ ಗಾಂಧಿ ಅವರು ಇವರು ಮಗಳಿಗೆ ಅಂತ ಒಂದು ನಾಯಿ ಮರಿಯನ್ನ ಕೊಡಿಸ್ತಾರೆ. ಅದನ್ನ ಇಟ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ ನೋಡಿ, ಬಹಳ ಬ್ಯುಸಿಯಾಗಿದ್ದಾರೆ. ಎಷ್ಟಾದರೂ ರಾಹುಲ್ ಗಾಂಧಿ ಕೊಟ್ಟ ನಾಯಿ ಅಲ್ವಾ? ಆಟ ಆಡಿಸಿಲ್ಲ ಅಂದರೆ ರಾಹುಲ್ ಗಾಂಧಿ ಅವ್ರಿಗೆ ಕೋಪ ಬರೋದಿಲ್ವಾ? ನಿಮ್ಮ ಮುಖಕ್ಕಿಷ್ಟು ಮಾತಾಡಬೇಕಿದ್ದ ಒಂದು ಕಡೆ ಆದರೂ ಇವರುಗಳು ಮಾತಾಡಿದ್ರ? ಅವತ್ತೇನೋ ಡೈಲಾಗ್ ಹೊಡಿತಾ ಇದ್ರಪ್ಪ, ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಏನಿದು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಮಾಡ್ತಾ ಇರೋದು ಎಲ್ಲ ಕರೆಕ್ಟ್ ಆಗಿದೆಯಾ? ಬಹಳ ಚೆನ್ನಾಗಿದೆ ಸಿದ್ದರಾಮಯ್ಯ ಅವರ ಇಂಟೆಲಿಜೆನ್ಸ್. ಮೊನ್ನೆ ಈದ್ ಸಮಾವೇಶಕ್ಕೆ ಹೋಗಿದ್ರಲ್ಲ ನಿಮ್ಮ CM ಅವರು, ಅಲ್ಲೇನು ನಡೆಯುತ್ತೆ ಅಂತ ಸ್ಪೈ ಮಾಡೋಕೆ ಹೋಗಿದ್ದು. ಅಬ್ಬಬ್ಬಾ, CM ಸಾಹೇಬ್ರ ಡೈಲಾಗನ್ನು ಒಮ್ಮೆ ನೀವು ಕೇಳಿ. ಇಸ್ಲಾಂ ಅಂದರೆ ಶಾಂತಿ, ಮೊಹಮ್ಮದ್ ಪ್ರವಾದಿ ಅಂದ್ರೆ ಶಾಂತಿ ದೂತ. ಇಸ್ಲಾಂ ಅಂದರೆ ಶಾಂತಿ, ಮೊಹಮ್ಮದ್ ಪ್ರವಾದಿ ಅಂದ್ರೆ ಶಾಂತಿ ದೂತ. ಕ್ಯಾ ಬಾತ್ ಹೇ ಸಿದ್ದರಾಮಯ್ಯ ಸರ್, ಕ್ಯಾ ಬಾತ್ ಹೇ. ಎಂಥ ಶಾಂತಿಯುತ ಸಮುದಾಯ ನಿಮ್ಮದು. ನೋಡಬೇಕು ನೀವೆಲ್ಲರೂ ಕೂಡ. ನೋಡಿ, ಮಂಡ್ಯದಲ್ಲಿ ಪಾಪ ಗಣೇಶನ ಮೇಲೆ ಹಾಕೋದಕ್ಕೆ ಹೂವು ಸಿಗಲಿಲ್ಲ ಅಂತ ಕಲ್ಲುಗಳನ್ನು ಎಸೆದ್ರು. ಅಷ್ಟಕ್ಕೆ ನೀವು ತಪ್ಪಾಗಿ ತಿಳ್ಕೊಳ್ಳೋದಾ? ನೀವೇ ಸರಿ ಇಲ್ಲ ಕಣ್ರು. ಅವರ ಒಳ್ಳೆ ಮನಸ್ಸು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಿ, ಆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಪ್ರೀತಿಯಿಂದ ನಮ್ಮ ದೇವರಿಗೆ ಉಗಿತಾ ಇದ್ದಾರೆ ಅಂತ ನೋಡಿ. ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ, ಆದರೆ ಇವುಗಳು ದೇವರಲ್ಲ ಬಿಡಿ. ಅಲ್ರಿ, ನಮ್ಮ ಮನೆಗಳ ಮಕ್ಕಳಿಗೆ ಹಿಂದೂ ಮುಸ್ಲಿಂ ಅನ್ನೋದನ್ನೇ ನಾವು ಹೇಳಿರೋದಿಲ್ಲ, ಆದರೆ ಈ ಮಕ್ಕಳಿಗೆ ಹಿಂದೂ ದೇವರ ಮೇಲೇ ಉಗುಳ್ಬೇಕು ಅಂತ ಗೊತ್ತಿದೆ. ಹಾಗಾದರೆ ಅದನ್ನು ಹೇಳಿಕೊಟ್ಟೋರು ಯಾರು? ಒಂದೋ ಇವ್ರ ಮನೆಯಲ್ಲಿರೋ ತಂದೆ ತಾಯಿಗಳು, ಇಲ್ಲ ಇವುಗಳು ತಾವು ಪ್ರಾರ್ಥನೆ ಮಾಡೋ ಸ್ಥಳದಲ್ಲಿ ಹೇಳ್ಕೊಟ್ಟಿರ್ಬೋದು. ಒಂದೇ ಒಂದಾದರೂ ಹಿಂದೂ ಮಕ್ಕಳನ್ನು ತೋರಿಸಿ ಇಂಥ ಕಚ್ಚಡ ಬುದ್ಧಿ ಇರೋರನ್ನ ನಾವು ಮಾತಾಡಿದ್ರೆ ಕೋಮುವಾದಿಗಳು ಅಲ್ವಾ? ಅದು ಬಿಡಿ, ಈ ಮಹಾತಾಯಿ ಮಾತಾಡೋದನ್ನ ಒಮ್ಮೆ ಕೇಳಿಸ್ಕೊಳ್ಳಿ. मस्जिद कहने कहते हमें उनको मर गए तो बाजा बजाने देते नहीं कहते अदे ಸರ್. ಈದ್ ಮಿಲಾದ್ ಒಂದ್ ದಿವಸ ನಾವು ಮಾಡ್ತೀವಿ, ಪೂರ್ತಿ ಕರ್ನಾಟಕನಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ಇವ್ರು ಡೈಲಿ ಗಣೇಶ ತಕೋಗುದು, ಹಸರು ಜೋಹರು ಬರೀ ಅಲ್ಲೇ ಟಮಟೆ ಹೊಡಿಯಕ್ಕೆ ಏನ್ ಬೇರೆ ದಾರಿನೇ ಇಲ್ಲ. ಇವ್ ತಕೋಗೆ ಎಷ್ಟು ದಾರಿ ಬೇಕು ಬರೀ ನಾವು ತೋರಿಸ್ತೀವಿ. ಇಲ್ಲ, ಒಂದೊಂದ್ ಬೀದಿನಲ್ಲಿ ಒಂದೊಂದ್ ದೇವಸ್ಥಾನ, ಒಂದೊಂದ್ ದೇವಸ್ಥಾನ ಎರಡೆರಡು ಬೀದಿನಲ್ಲಿ ಎರಡೆರಡು ಮೂರ್ ದೇವಸ್ಥಾನ ಬರೀ ನಮ್ದೇ ಮಸ್ಜಿದಿಲಿ ಕಾಣೋದು, ಬೇರೆ ಏನ್ ಕಾಣೋದೇ ಇಲ್ವಾ ಜನಗೆ? ಏನ್ ಹೇಳ್ತಿದ್ದಾಳೆ ಈ ಮಹಾತಾಯಿ ಅಂತ ಕೇಳಿಸ್ಕೊಂಡ್ರ? ರೋಡಲ್ಲಿ ದೇವಸ್ಥಾನ ಇದೆಯಂತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ರೋಡಲ್ಲಿ ದೇವಸ್ಥಾನ ಇರೋ ಕಾರಣ ಇದು ಹಿಂದೂಸ್ತಾನ, ಪಾಕಿಸ್ತಾನ ಅಲ್ಲ. ರೋಡೇ ನಿಮ್ಮ ಅಪ್ಪಂದು ಅಂತ ಅನ್ಕೊಂಡ್ರ? ಮಸೀದಿ ಇದ್ರೆ ಎದುರಲ್ಲಿ ಹಿಂದೂಗಳ ಮೆರವಣಿಗೆ ಆಗಬಾರ್ದು ಅಂತ ಹೇಳೋದಕ್ಕೆ? ಕರಾವಳಿ ಆಯ್ತು, ಮಲ್ನಾಡಾಯ್ತು, ಈಗ ಮದ್ದೂರು. ಇವರ ಸಂಖ್ಯೆ 20% ಜಾಸ್ತಿ ಆದರೆ ಆ ಊರಿನ ಕಥೆ ಏನಾಗುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀವಿ. ಈಗ ರೋಡಲ್ಲಿ ದೇವಸ್ಥಾನ ಯಾಕೆ ಬೇಕು ಅಂತ ಕೇಳ್ತಾರೆ, ನಾಳೆ ದೇವಸ್ಥಾನಗಳೇ ಇರಬಾರ್ದು ಅಂತ ಕೂಡ ಹೇಳ್ತಾರೆ. ಆದರೂ ಮೆಚ್ಕೊಂಡೆ ಸಿದ್ದರಾಮಯ್ಯ ಅವರೇ. ಅಲ್ಲ, ಇಷ್ಟೆಲ್ಲ ನೋಡಿದ ಮೇಲೆ ಆ ಪುಂಡರನ್ನು ಒದ್ದು ಅವರ ರೇಷನ್ ಕಾರ್ಡನ್ನು ಬ್ಯಾನ್ ಮಾಡಲಿ, ಸರ್ಕಾರದ ಸೌಲಭ್ಯ ಸಿಗದೇ ಇರೋ ಹಾಗೆ ಮಾಡಿ. ಅದನ್ನು ಬಿಟ್ಟು ನೀವು ಹಿಂದೂಗಳಿಗೇನೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಮಾಡ್ತಿರಲ್ಲ, ಯಾವ ನ್ಯಾಯ ಸ್ವಾಮಿ ಇದು?
ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರಬೇಕಾ ನಾವು? ಹಿಡಿಬೇಕಾದವ್ರನ್ನ ಹಿಡಿಯದೇನೆ ಅಮಾಯಕ ಹಿಂದೂಗಳ ಮೇಲೆ ಇವರದ್ದು ದರ್ಪವನ್ನು ತೋರಿಸ್ತಾರೆ. ಇನ್ನೊಂದು ಬೇಜಾರಾಗಿದ್ದೇನು ಗೊತ್ತಾ? ಲಾಠಿ ಚಾರ್ಜ್ಗೆ ಒಳಗಾದ ಆ ಹೆಣ್ಣು ಮಗಳನ್ನ ಇವತ್ತು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಡ್ರಾಮಾ ಮಾಡ್ತಾ ಇದ್ದಾಳೆ ಈಕೆ, ಪ್ರಚಾರಕ್ಕಾಗಿ ಎಲ್ಲ ಮಾಡ್ತಾ ಇದ್ದಾಳೆ ಈಕೆ ಅಂತ ಕೂಡ ಹೇಳ್ತಾರೆ. ವಿಪರ್ಯಾಸ ಏನಪ್ಪಾ ಅಂದರೆ, ಈಕೆಗೆ ಅಪಹಾಸ್ಯ ಮಾಡ್ತಾ ಇರೋ ಹಲವರು ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೇಳ್ತಾರೆ. ಸರಿ, ಈಗ ಇನ್ನೊಂದು ಮುಖ್ಯವಾದ ವಿಷಯಕ್ಕೆ ಬರೋಣ. ಮದ್ದೂರಿನ ಕಲ್ಲು ತೂರಾಟ ನಡೆದಿದ್ದು 7ನೇ ತಾರೀಕಿನ ಭಾನುವಾರದ ಸಂಜೆ ಹೊತ್ತು. ಇದಕ್ಕೂ 48 ಗಂಟೆಗಳ ಹಿಂದೆ ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಈದ್ ಮಿಲಾದ್ ಪ್ರಯುಕ್ತ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದೊಡ್ಡ ಸಮಾವೇಶವೇ ನಡೆಯುತ್ತೆ. ಆ ಸಮಾವೇಶಕ್ಕೆ ಯೆಮನ್ ಹಾಗೂ ಸೌದಿಯಿಂದ ಕೂಡ ಸಾಕಷ್ಟು ಮುಸ್ಲಿಂ ಧಾರ್ಮಿಕ ಮುಖಂಡರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಸಮಾವೇಶಕ್ಕೆ ನಮ್ಮ CM ಹಾಗೂ DCM ಸಾಹೇಬರು ಕೂಡ ಹೋಗ್ತಾರೆ. ಟೋಪಿಯನ್ನು ಧರಿಸಿ ಸನ್ಮಾನವನ್ನು ಕೂಡ ಮಾಡಿಸ್ಕೊಳ್ತಾರೆ. ಆಗಲೇ ಸಿದ್ದರಾಮಯ್ಯ ಅವರು ಈ ಡೈಲಾಗನ್ನು ಹೊಡೆದದ್ದು ಒಮ್ಮೆ ಕೇಳಿಸ್ಕೊಳ್ಳಿ. ಅಂದರೆ ಶಾಂತಿ, ಮೊಹಮ್ಮದ್ ಪ್ರವಾದಿ ಅಂದ್ರೆ ಶಾಂತಿ ದೂತ. ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ, ಮನುಷ್ಯತ್ವವನ್ನು ಬೆಳೆಸಲಿಕ್ಕೆ, ಈ ಬಾಂಧವ್ಯವನ್ನು ಬೆಳೆಸಲಿಕ್ಕೆ, ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ ಇವುಗಳನ್ನು ನೆಲೆಸಲಿಕ್ಕೆ ಪ್ರಯತ್ನ ಮಾಡಿದಂಥವರು ಮೊಹಮ್ಮದ್ ಪ್ರವಾದಿಯವರು ಅಂತಕ್ಕಂಥದ್ದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಮೂಡ್ತಾ ಇರೋ ಅನುಮಾನ ಏನಪ್ಪಾ ಅಂದ್ರೆ, ಆ ಸಮಾವೇಶದಲ್ಲೇ ಗಣೇಶ ಹಬ್ಬದ ಗಲಭೆಗೆ ಸಂಚು ರೂಪಿಸಿದ್ರ ಅನ್ನೋದು. ನೋಡಿ, ಇವರು ಒಂದು ಕಡೆ ಅಲ್ಲ, ರಾಜ್ಯದ ನಾನಾ ಕಡೆಯಲ್ಲಿ ಗಲಭೆಯನ್ನ ಮಾಡಿದ್ದಾರೆ. ಆಗಸ್ಟ್ 27ನೇ ತಾರೀಕಿನಿಂದ ಗಣೇಶ ಹಬ್ಬದ ಆಚರಣೆ ಆಗ್ತಾ ಇದೆ. ಈವನ್ ಮದ್ದೂರಿನಲ್ಲಿ ಕೂಡ ನಡೀತಾ ಇತ್ತು. ಅದೇ ರಸ್ತೆಯಲ್ಲಿ ಮುಂಚೆ ಕೂಡ ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರು. ಆದರೆ ಅಷ್ಟೂ ದಿನ ಸುಮ್ಮನಿದ್ದವರು ಈ ಈದ್ ಹಬ್ಬ ಹಾಗೂ ಸಮಾವೇಶದ ನಂತರನೇ ರಾಜ್ಯದ ನಾನಾ ಕಡೆಯಲ್ಲಿ ಗಲಭೆಗೆ ಮುಂದಾಗ್ತಾರೆ. ಅಂದರೆ ಅದಕ್ಕೆ ಕಾರಣ ಏನು? ಅಂದರೆ ಇದಕ್ಕೆ ಮೊದಲೇ ತಯಾರಿಗಳು, ಸ್ಕೆಚ್ ಎಲ್ಲ ಹಾಕಲಾಗಿತ್ತು ಅಲ್ವಾ? ತಮ್ಮ ಪ್ರಾರ್ಥನಾ ಸ್ಥಳದಲ್ಲಿ ಅಡಗಿ ಕೂತ್ಕೊಂಡು ಒಳಗಿನಿಂದ ಒಂದೇ ಸಮನೆ ಕದ್ದು ಮುಚ್ಚಿ ಕಲ್ಲು ಎಸಿತಾರೆ ಅಂದರೆ ಅವರ ಆಡಳಿತ ಮಂಡಳಿ ಹಾಗೂ ಮೌಲ್ವಿಯು ಕೂಡ ಇದರಲ್ಲಿ ಶಾಮೀಲಾಗಿದ್ರ? ಅವರ ಬೆಂಬಲ ಇಲ್ಲ ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಲ್ಲುಗಳು ಹೇಗೆ ಹೋಗೋಕ್ಕೆ ಸಾಧ್ಯ? ಈ ಪ್ರಶ್ನೆಯನ್ನ ಯಾವತ್ತು ಪ್ರತಾಪ್ ಸಿಂಹ ಅವರು ಕೂಡ ಕೇಳಿದ್ರು. ಅವ್ರು ಕೇಳ್ತಾರೆ, ನೀವು ಏನಕ್ಕೆ ಮಸೀದಿಗಳಲ್ಲಿ ಕೋಂಬಿಂಗ್ ಆಪರೇಷನ್ ನಡೆಸ್ತಾ ಇಲ್ಲ? ಮಸೀದಿ ಒಳಗೆ ಅಷ್ಟೊಂದು ಕಲ್ಲುಗಳು, ವೆಪನ್ಸ್ಗಳು ಇರುತ್ತೆ ಅಂದಮೇಲೆ ಏನಕ್ಕೆ ಪೊಲೀಸರು ಮಸೀದಿಯನ್ನು ಚೆಕ್ ಮಾಡೋದಿಲ್ಲ ಅಂತ ಕೂಡ ಕೇಳಿದ್ರು. ಇಷ್ಟು ಕಲ್ಲುಗಳನ್ನು ಎಸೆದ್ರಲ್ಲ, ಅವರ ಪ್ರಾರ್ಥನಾ ಸ್ಥಳಗಳ ಒಳಗಡೆ ಎಷ್ಟು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೆ? ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಹುಡುಕೋಕ್ಕಾಗೋದಿಲ್ವಾ ಹಾಗಾದ್ರೆ? ಹಿಂದೂಗಳೇ, ಈಗಾದರೂ ನಾವು ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡದೆ ಕೂತ್ಕೊಂಡಿದ್ರೆ, ನಿನ್ನೆ ಯಾವುದೋ ಊರಿನ ಹೆಸರು ಹೇಳ್ತಾ ಇದ್ವಿ, ಇವತ್ತು ಮದ್ದೂರು ಅಂತ ಹೇಳ್ತಾ ಇದ್ವಿ, ನಾಳೆ ನಿಮ್ಮದೇ ಊರು ಆಗಿರ್ಬೋದು. ಎಚ್ಚರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.